ತುಲಾ ರಾಶಿ ಜುಲೈ 2026 ತಿಂಗಳ ನಿಮ್ಮ ವೈದಿಕ ಮಾಸಿಕ ಭವಿಷ್ಯ. ಈ ತಿಂಗಳು ನಿಮ್ಮ ಸಾರ್ವಜನಿಕ ಜೀವನ ಏರುತ್ತದೆ. ರವಿ ಮತ್ತು ಮಹಾಶುಭಗ್ರಹವಾದ ಗುರು ಇಬ್ಬರೂ ನಿಮ್ಮ ವೃತ್ತಿ ಮತ್ತು ಕೀರ್ತಿಯ 10ನೇ ಮನೆಯಲ್ಲಿ ನೆಲೆಸಿದ್ದು ನಿಮ್ಮನ್ನು ಗಮನಕ್ಕೆ ತಂದು ವೃತ್ತಿಪರವಾಗಿ ಮುಂದೆ ಬರಲು ಆಹ್ವಾನಿಸುತ್ತಾರೆ. ನಾಯಕತ್ವದ ಕ್ಷಣಗಳು ಮತ್ತು ಮನ್ನಣೆಗೆ ಉತ್ತಮ ತಿಂಗಳು. ನಿಮ್ಮ ಅಧಿಪತಿಯಾದ ಶುಕ್ರ ನಿಮ್ಮ ಲಾಭ ಮತ್ತು ಈಡೇರಿದ ಆಸೆಗಳ ಮನೆಯಲ್ಲಿ ಕುಳಿತಿದ್ದು ಪ್ರತಿಫಲಗಳ ಭರವಸೆ ನೀಡುತ್ತದೆ. ಆದರೂ ಈ ತಿಂಗಳ ಹಲವಾರು ಒಳ್ಳೆಯ ಫಲಿತಾಂಶಗಳು ಸ್ವಲ್ಪ ವಿಳಂಬ ಅಥವಾ ತೆಳುವಾಗಿ ಬರುತ್ತವೆ. ಆದ್ದರಿಂದ ಅವುಗಳನ್ನು ಆತುರದಿಂದ ಹಿಡಿಯುವ ಬದಲು ಪಕ್ವವಾಗಲು ಬಿಡಿ. ಒಂದು ಗಟ್ಟಿ ಎಚ್ಚರಿಕೆ ಎಂದರೆ ನಿಮ್ಮ 8ನೇ ಮನೆಯಲ್ಲಿನ ಕುಜ. ಇದು ಅಪಘಾತಗಳು, ಆಕಸ್ಮಿಕ ವೆಚ್ಚಗಳು ಮತ್ತು ಸಂಘರ್ಷದ ಭುಗಿಲೇಳುವಿಕೆಯ ಅಪಾಯವನ್ನು ಹೆಚ್ಚಿಸುತ್ತದೆ. ಎಚ್ಚರಿಕೆಯಿಂದ ಮುನ್ನುಗ್ಗಿ ಕಾರ್ಯನಿರ್ವಹಿಸಿ. ಆರ್ಥಿಕ ಮೀಸಲನ್ನು ಇಟ್ಟುಕೊಳ್ಳಿ. ಆಗ ವೃತ್ತಿಪರ ಲಾಭ ನಿಮ್ಮದಾಗುತ್ತದೆ. ವಿಶೇಷವಾಗಿ 24ರ ನಂತರ. ವೃತ್ತಿ ಮತ್ತು ಕೆಲಸ. ಎದ್ದು ಕಾಣುವ ಮತ್ತು ಅನುಕೂಲಕರ ಗೋಚರತೆ, ನಾಯಕತ್ವ ಮತ್ತು ಸ್ಥಾನಮಾನ ಎಲ್ಲವೂ ಸುಧಾರಿಸುತ್ತವೆ ಮತ್ತು ಮೇಲಧಿಕಾರಿಗಳು ನಿಮ್ಮನ್ನು ಗಮನಿಸುತ್ತಾರೆ. ಮೊದಲ ಅರ್ಧ ಸಿದ್ಧತೆಗೆ 24ರಿಂದ ದೃಢವಾದ ನಡೆಗಳು, ಪ್ರಸ್ತಾಪಗಳು ಮತ್ತು ದೊಡ್ಡ ಪಾತ್ರಕ್ಕೆ ಹೆಜ್ಜೆ ಇಡಲು ದಾರಿ ತೆರೆಯುತ್ತದೆ. ಆರ್ಥಿಕ ಮತ್ತು ಸಂಪತ್ತು. ಲಾಭಗಳ ಭರವಸೆ ಇದೆ, ಆದರೆ ಅವು ನಿಧಾನವಾಗಿ ಬರುತ್ತವೆ. ಜೊತೆಗೆ 8ನೇ ಮನೆಯ ಕುಜ ಆಕಸ್ಮಿಕ, ಯೋಜಿಸದ ವೆಚ್ಚಗಳನ್ನು ಪ್ರಚೋದಿಸಬಹುದು. ಮೀಸಲನ್ನು ಆರೋಗ್ಯಕರವಾಗಿಡಿ. ಊಹಾಪೋಹ ಮತ್ತು ಅಪಾಯಕಾರಿ ಸಾಹಸಗಳನ್ನು ತಪ್ಪಿಸಿ. ಮೊದಲ 3 ವಾರ ಸಾಲ ನೀಡಬೇಡಿ. ಸಂಬಂಧಗಳು ಮತ್ತು ಕುಟುಂಬ. ಪ್ರೇಮ ಮತ್ತು ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಚಂಚಲ. ಆವೇಗದ ಆಕರ್ಷಣೆಗಳು ಮತ್ತು ಆತುರದ ಪ್ರತಿಕ್ರಿಯೆಗಳನ್ನು ತಪ್ಪಿಸಿ. ಅಹಂಕಾರದ ಘರ್ಷಣೆಗಳಿಂದ ದೂರವಿರಿ. ಕುಟುಂಬ ಜೀವನ ಹೆಚ್ಚು ಸ್ಥಿರ. ಈ ತಿಂಗಳ ತೀವ್ರತೆಯನ್ನು ಕಾವಿನ ಬದಲು ಪ್ರಾಮಾಣಿಕ, ಶಾಂತ ಸಂಭಾಷಣೆಯತ್ತ ಹರಿಸಿ. ಆರೋಗ್ಯ ಮತ್ತು ಶಕ್ತಿ. ಕಾಪಾಡಬೇಕಾದ ಪ್ರಮುಖ ಕ್ಷೇತ್ರ. 8ನೇ ಮನೆಯ ಕುಜ ಗಾಯ, ಉರಿಯೂತ ಮತ್ತು ಅಪಘಾತಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ವಾಹನಗಳು, ಹರಿತವಾದ ಸಲಕರಣೆಗಳು ಮತ್ತು ಅಪಾಯಕಾರಿ ಶ್ರಮದ ಬಗ್ಗೆ ಎಚ್ಚರಿಕೆ ವಹಿಸಿ. ಎಚ್ಚರಿಕೆಯ ಸಂಕೇತಗಳನ್ನು ಕಡೆಗಣಿಸಬೇಡಿ. ಒಂದು ಅಳೆದ ವೇಗ ನಿಮ್ಮನ್ನು ರಕ್ಷಿಸುತ್ತದೆ. ಮನಸ್ಸು ಮತ್ತು ಆಧ್ಯಾತ್ಮಿಕ. ಮಹತ್ವಾಕಾಂಕ್ಷೆಯ ಆದರೆ ಸ್ವಲ್ಪ ಆತಂಕದ ದಿನಚರಿಯಿಂದ ನಿಮ್ಮನ್ನು ನೆಲೆಗೊಳಿಸಿಕೊಳ್ಳಿ ಮತ್ತು ಜೂಜು ಅಥವಾ ಊಹಾಪೋಹದ ರೋಮಾಂಚನಗಳನ್ನು ತಪ್ಪಿಸಿ. ದೈಹಿಕ ವ್ಯಾಯಾಮ ಸುರಕ್ಷಿತವಾಗಿ ಮಾಡಿದರೆ ಮತ್ತು ಪ್ರಕೃತಿಯಲ್ಲಿ ಕಳೆಯುವ ಸಮಯ ಚಂಚಲ ಒಳಪ್ರವಾಹವನ್ನು ಚೆನ್ನಾಗಿ ಶಾಂತಗೊಳಿಸುತ್ತವೆ. ವಾರ 1 ಜುಲೈ 1ರಿಂದ 7. ಕೀರ್ತಿಗೆ ಭರವಸೆಯ ಆದರೆ ವಿವರಗಳಲ್ಲಿ ನಿಧಾನ. ನಿಮ್ಮ ನಡೆಗಳನ್ನು ಸಿದ್ಧಪಡಿಸಿ. ಪ್ರಯಾಣ ಮತ್ತು ಯಂತ್ರಗಳ ಬಗ್ಗೆ ಹೆಚ್ಚಿನ ಎಚ್ಚರಿಕೆ ವಹಿಸಿ. ವಾರ 2 ಜುಲೈ 8ರಿಂದ 14. ವೃತ್ತಿಯ ಸಂಕೇತಗಳು ಕಟ್ಟಿಕೊಳ್ಳುತ್ತವೆ. ನಿಮ್ಮನ್ನು ಸ್ಥಾನಗೊಳಿಸಿಕೊಳ್ಳಿ. ಯಾವುದೇ ಭಿನ್ನಾಭಿಪ್ರಾಯದಲ್ಲಿ ತಣ್ಣನೆಯ ತಲೆ ಇಟ್ಟುಕೊಳ್ಳಿ. ವಾರ 3 ಜುಲೈ 15ರಿಂದ 21. ಗೋಚರ. ಸಮರ್ಥ ಕಾಲಾವಧಿ. ನಿಮ್ಮ ವೃತ್ತಿಪರ ಶಕ್ತಿಗಳು ಕಾಣಿಸಲಿ. ಅಪಾಯಕಾರಿ ದೈಹಿಕ ಅಡ್ಡದಾರಿಗಳನ್ನು ತಪ್ಪಿಸಿ. ವಾರ 4 ಜುಲೈ 22ರಿಂದ 28. ಜುಲೈ 22ರಿಂದ 24ರಲ್ಲಿ ನಿಮ್ಮ ರಾಶಿ ಚೈತನ್ಯಗೊಳ್ಳುತ್ತದೆ ಮತ್ತು 24ರ ನಂತರ ಧೈರ್ಯದ ವೃತ್ತಿಪರ ಹೆಜ್ಜೆಗಳಿಗೆ ಹಸಿರು ನಿಶಾನೆ ಬರುತ್ತದೆ. 27ರತ್ತ ನಿಮ್ಮ ವೇಗವನ್ನು ತಗ್ಗಿಸಿ. ವಾರ 5 ಜುಲೈ 29ರಿಂದ 31. ಲಾಭಗಳನ್ನು ಗಟ್ಟಿಗೊಳಿಸಿ. ವೆಚ್ಚಗಳನ್ನು ಇತ್ಯರ್ಥಗೊಳಿಸಿ ಮತ್ತು ವಿಶ್ರಾಂತಿ ಪಡೆಯಿರಿ. ಸ್ಥಿರವಾದ ಮುಕ್ತಾಯ. ಕೆಲಸದಲ್ಲಿ ಬೆಳಕಿನ ಕೇಂದ್ರಕ್ಕೆ ಹೆಜ್ಜೆ ಇಡಿ ಮತ್ತು ದಾರಿಯುದ್ದಕ್ಕೂ ಹೆಚ್ಚಿನ ಎಚ್ಚರಿಕೆಯಿಂದ ಜಗತ್ತಿನಲ್ಲಿ ಸಾಗಿರಿ.